ಮೇಲೆ ಇದೆಂತಹ ದೌರ್ಜನ್ಯ. ತೀರ್ಥಹಳ್ಳಿ ಮರಳು ಅಡ್ಡೆ ವಿರುದ್ಧ ಆರಗ ಜ್ಞಾನೇಂದ್ರ ಗರ್ಜನೆ. ಮರಳು ಮಾಫಿಯಾ ಕೋಟೆಗೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಲಗ್ಗೆ ಇಟ್ಟಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಮರಳು ಮಾಫಿಯಾ ನಡೀತಾ ಇದೆಯಾ? ಹಾಗಾದ್ರೆ ಈ ಮಾಫಿಯಾದ ಹಿಂದಿರೋ ವ್ಯಕ್ತಿಗಳು ಯಾರು? ತೀರ್ಥಹಳ್ಳಿ ಮಲೆನಾಡು ಪ್ರದೇಶ ಮರಳು ಅಡ್ಡೆಯ ವಿರುದ್ಧ ಆರಗ ಜ್ಞಾನೇಂದ್ರ ಆವಾಜ್ ಹಾಕಿದ್ದಾರೆ. ಮರಳು ಮಾಫಿಯಾ ಕೋಟೆಗೆ ಮಾಜಿ ಗೃಹ ಸಚಿವ ಆರಗ ಎಂಟ್ರಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಬಳಿಯ ದಬ್ಬಣಗದ್ದೆಯಲ್ಲಿ ನಡೀತಾ ಇದ್ದ ದಂಧೆ. ಗುತ್ತಿಗೆದಾರ ವೇಣುಗೋಪಾಲ್ ಅಕ್ರಮ ದಂಧೆ ಬಯಲು ಮಾಡಿದ ಮಾಜಿ ಸಚಿವ ವೇಣುಗೋಪಾಲ್ ಬೇನಾಮಿಯಾಗಿ ಕ್ವಾರಿ ನಿರ್ವಹಣೆ ಮಾಡುತ್ತಿರುವ ಆರೋಪ ಇತ್ತು. ಕ್ವಾರಿ ನಡೆಸುತ್ತಿರುವ ವೇಣುಗೋಪಾಲ್ ಯಾರು ಬೇನಾಮಿ? 28,000 ಟನ್ ಮರಳಿಗೆ ಪರ್ಮಿಟ್ ಪಡೆದು ಲೆಕ್ಕ ತೋರಿಸಿದ್ದು 57 ಟನ್ನಿಗೆ ಮಾತ್ರ. ಪ್ರತಿ ಟನ್ ಮರಳಿಗೆ 4,300 ರೂಪಾಯಿ ಬಿಡ್ಡಿಂಗ್ ಕೂಗಿ ಟೆಂಡರ್ ಕರೆಯಲಾಗಿತ್ತು. ಆದರೆ 1 ಟನ್ ಮರಳು ಬೆಲೆಯೇ 1,000 ರೂಪಾಯಿ ಇದೆ. ಹೆಚ್ಚು ಬಿಡ್ಡಿಂಗ್ ಕೂಗಿ ರಾಯಲ್ಟಿ ಸ್ಲಿಪ್ ಇಲ್ಲದೆ ಅಕ್ರಮ ಮರಳು ಸಾಗಣೆ. ರಾಯಲ್ಟಿ ಸ್ಲಿಪ್ ಇಲ್ಲದೆ ದಿನಕ್ಕೆ 100 ಲಾರಿಗಳ ಮರಳು ಸಾಗಣೆ. ದಿನಕ್ಕೆ 100 ಲಾರಿ ಎಂದು ಲೆಕ್ಕ ಹಾಕಿದ್ರು 16 ಕೋಟಿ ರೂಪಾಯಿ ಹಣ ಲೂಟಿ ಹೊಡೆಯಲಾಗ್ತಾ ಇದೆ. ಅಧಿಕಾರಿಗಳು 1 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ದರೂ ಕಟ್ಟದೆ ಕಳ್ಳಾಟ. ಬೇನಾಮಿ ಹೆಸರಿನಲ್ಲಿ ಕ್ವಾರಿ ದಂಧೆ. ಕಾಂಟ್ರಾಕ್ಟರ್ನ ವಿರುದ್ಧ ಆರಗ ಆಕ್ರೋಶ. ಗುತ್ತಿಗೆದಾರನ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಆರಗ ಜ್ಞಾನೇಂದ್ರ ಆಗ್ರಹ. ಗಣಿ ಇಲಾಖೆ ಅಧಿಕಾರಿಗಳೇ ನಿದ್ರೆಯಿಂದ ಎಚ್ಚರಗೊಳ್ಳಿ. ಶಿವಮೊಗ್ಗ ಡಿಸಿ ಹಾಗೂ ಕಮಿಷನರ್ ಅವರೇ ಕೂಡಲೇ ಅಲರ್ಟ್ ಆಗಿ. ಕರ್ನಾಟಕ ಮಿನರಲ್ ಅಧಿನಿಯಮದ ಅಡಿ ತಕ್ಷಣವೇ ಗಣಿ ಲೀಸ್ ರದ್ದುಪಡಿಸಿ ಕೂಡಲೇ ವೇಣುಗೋಪಾಲ್ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಮಲ್ಲಿಕಾರ್ಜುನ ಅವರೇ, ಗಣಿ ಸಚಿವರು ಈಗ ಆರಗ ಜ್ಞಾನೇಂದ್ರ ತನ್ನದೇ ಸ್ವಕ್ಷೇತ್ರ. ಆರಗ ಜ್ಞಾನೇಂದ್ರ ಶಿವಮೊಗ್ಗದವರು. ತನ್ನದೇ ಸ್ವಕ್ಷೇತ್ರ ತೀರ್ಥಹಳ್ಳಿ ಎನ್ನುವಂಥ ಪ್ರದೇಶ. ಆ ಪ್ರದೇಶದಲ್ಲಿ ಬೇನಾಮಿ ವ್ಯಕ್ತಿಯೊಬ್ಬ, ಬೇನಾಮಿ ಅಂದ್ರೆ ಏನು? ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿ ತನ್ನ ಆಸ್ತಿಗಳನ್ನು ಇನ್ನೊಬ್ಬನ ಹೆಸರಿನಲ್ಲಿ ಇಟ್ಟುಕೊಳ್ಳುವುದು, ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಸೊ ಹಾಗಾದರೆ ಈ ಕ್ವಾರಿ ಯಾರು ಮಾಡ್ತಾ ಇದ್ನೋ ಅವನು ಯಾರ ಬೇನಾಮಿ ಅನ್ನೋದು ಆರಗ ಜ್ಞಾನೇಂದ್ರ ಈಗ ತಲೆ ಕೆಡಿಸ್ಕೊಂಡಿದ್ದಾರೆ. ಆರಗ ಜ್ಞಾನೇಂದ್ರ ಸುಖ ಸುಮ್ಮನೆ ಹಂಗೆ ರೇಡ್ ಮಾಡೋದಿಲ್ಲ. ಸಾಕಷ್ಟನ್ನು ನೋಡದಂತ ಕೂತ್ಕೊಂಡಿರ್ತಾರೆ. ಇದಕ್ಕೆ ಯಾಕೆ ರೇಡ್ ಮಾಡಿದ್ರು ಅನ್ನೋದಕ್ಕೆ ಇನ್ನೂ ಅರ್ಥ ಗೊತ್ತಾಗ್ತಾ ಇಲ್ಲ. ಗುತ್ತಿಗೆದಾರ ವೇಣುಗೋಪಾಲ್ ಅಕ್ರಮ ದಂಧೆ ಬಯಲು ಮಾಡಿದ ಮಾಜಿ ಸಚಿವ ವೇಣುಗೋಪಾಲ್ ಬೇನಾಮಿಯಾಗಿ, ನೋಡಿ ಇಲ್ಲಿದೆ ಪಾಯಿಂಟ್, ವೇಣುಗೋಪಾಲ್ರ ಬೇನಾಮಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಆರೋಪ ಇತ್ತು. ಕ್ವಾರಿ ನಡೆಸ್ತಾ ಇದ್ದಂತಹ ವೇಣುಗೋಪಾಲ್ ಯಾರು ಬೇನಾಮಿ ಅನ್ನೋದು ಈಗ ಆರಗ ಜ್ಞಾನೇಂದ್ರ ಅವರಿಗೆ ಅತ್ಯಂತ ಅವರಿಗೆ ಚಾಲೆಂಜಿಂಗ್ ಆಗಿದೆ. 28,000 ಟನ್ನು ಲೆಕ್ಕ ತೋರಿಸ್ತಾ ಇದ್ದಿದ್ದು ಮಾತ್ರ 57 ಟನ್ನಿಗೆ ಮಾತ್ರ. ನೋಡಿ, ಪ್ರತಿ ಟನ್ ಮರಳಿಗೆ 4,300 ರೂಪಾಯಿ ಬಿಡ್ಡಿಂಗ್ ಕೂಗಿ ಟೆಂಡರ್ ಕರೆಯಲಾಗ್ತಾ ಇತ್ತು. ಅದರ ಜೊತೆಗೆ 1 ಟನ್ ಮರಳು ಬೆಲೆ ಇರೋದು 1,000 ರೂಪಾಯಿ. ಹೆಚ್ಚು ಬಿಡ್ಡಿಂಗ್ ಕೂಗಿ ರಾಯಲ್ಟಿ ಸ್ಲಿಪ್ ಇಲ್ಲದೆ ಅಕ್ರಮ ಮರಳು ಸಾಗಣೆ. ನೋಡಿ, ರಾಯಲ್ಟಿ ಸ್ಲಿಪ್ ಇಲ್ಲದೆ ದಿನಕ್ಕೆ 100 ಲಾರಿಗಳ ಮರಳು ಸಾಗಣೆ. ದಿನಕ್ಕೆ 100 ಲಾರಿ ಅಂದರೂ ಕೂಡ ಲೆಕ್ಕ ಹಾಕೊಳ್ಳಿ ನೀವು, 16 ಕೋಟಿ ರೂಪಾಯಿ ಆಯಿತು. ನನಗನ್ಸು ಇದು ಒಬ್ಬೊಬ್ಬ ಸಣ್ಣ ವ್ಯಕ್ತಿ ಮಾಡುವಂಥ ಕೆಲಸ ಅಲ್ವೇ ಅಲ್ಲ. ಇದೊಂದು ದೊಡ್ಡ ಜಾಲವೇ ಇರಬೇಕು. ಆ ಜಾಲದಲ್ಲಿ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿ ಕಿಂಗ್ ಪಿನ್ ಆಗಿರ್ತಾನೆ. ಇನ್ನು ಆರಗ ಜ್ಞಾನೇಂದ್ರ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಯಾರಾಗಿರ್ಬೋದು? ಈಗ ಅವರೇ ಅಭಿಪ್ರಾಯ ಪಡ್ತಿದ್ದಾರೆ ಇದು ಯಾರ್ದು ಬೇನಾಮಿ ಅಂತ. ಯಾರ ಬೇನಾಮಿ ಅನ್ನೋದು ಕೂಡ ಅವ್ರು ಕ್ಲಾರಿಟಿ ಕೊಡಬೇಕು. ಕಮಿಷನರ್ ಅವರೇ ಕೂಡಲೇ ಅಲರ್ಟ್ ಆಗಿ. ಗಣಿ ಇಲಾಖೆಯ ದಣಿಗಳೇ, ಈಗ ಸ್ವಲ್ಪ ನೀವು ಅಲರ್ಟ್ ಆಗಬೇಕು. ಇನ್ಯಾವ ಜವಾಬ್ದಾರಿನೂ ನಿಮ್ಮ ಕೈಯಲ್ಲಿಲ್ಲ. ಬೈ ಎಲೆಕ್ಷನ್ ಆಯಿತು, ರಿಸಲ್ಟು ಬಂತು. ಇನ್ನು GB ಎಲೆಕ್ಷನ್ ಅದು ಬೆಂಗಳೂರವ್ರು ನೋಡ್ಕೊತಾರೆ. ನೀವು ಕೂತು ಜಾಗದಿಂದ ಮೈ ಕೊಡ್ಕೊಂಡು ಎದ್ದು ನಿಂತ್ಕೋಬೇಕು. ಏನಾಗಿದೆ ಅಂತ ನೋಡಬೇಕು. ಗಣಿ ಇಲಾಖೆ ಅನ್ನೋದು ಅತ್ಯಂತ ಆಧುನಿಕ ಸೋಮಾರಿತನಕ್ಕೆ ಬಿದ್ದಿದೆ ಅನ್ನೋ ಆರೋಪ ಇದೆ. ಸೊ ಈಗ ನಿಮಗೊಂದು ಚಾಲೆಂಜ್ ಸಿಕ್ಕಿದೆ. ಇದನ್ನು ನೀವು ಭೇದಿಸಿ ಒಂದು ವೇಳೆ ನೀವು ಇದರಲ್ಲಿ ಸಂಬಂಧಪಟ್ಟಂತಹ ಅಕ್ರಮಿಗಳನ್ನು ಮುನ್ನೆಲೆಗೆ ತಂದಿದ್ದೇ ಆದಲ್ಲಿ ಗಣಿ ಇಲಾಖೆ ಮತ್ತೆ ಚರ್ಚೆಗೆ ಬರುತ್ತೆ. ಇವತ್ತು ತೀರ್ಥಹಳ್ಳಿ ತಾಲೂಕಿನ ನನ್ನ ಕ್ಷೇತ್ರದ ದಬ್ಬಣಗದ್ದೆ ಮರಳು ಕ್ವಾರಿಗೆ ಬಂದಿದ್ದೀನಿ. ಮರಳು ಕ್ವಾರಿಯಲ್ಲಿ ನನಗೆ ಸುದ್ದಿ ಬಂದಿದ್ದು ಬೆಳಗ್ಗೆಯಿಂದ ಸುಮಾರು 200 ಲಾರಿ ಲೋಡ್ಗಳು ಮರಳು ಹೋಗಿದೆ ಶಿವಮೊಗ್ಗ ಮತ್ತು ಬೇರೆ ಬೇರೆ ಭಾಗಕ್ಕೆ ಅಂತೇಳಿ ಸುದ್ದಿ ಬಂತು. ನಾನು ತಕ್ಷಣ ಪೊಲೀಸ್ ಮತ್ತು ತಹಸೀಲ್ದಾರನ್ನ ಎಚ್ಚರಿಸಿದೆ. ತಹಸೀಲ್ದಾರಿಗೆ ಇದು ಗೊತ್ತಿದೆ, ತಹಸೀಲ್ದಾರ್ ಗಮನದಲ್ಲಿದೆ. ಯಾಕಂದರೆ ಬೆಳಗ್ಗೆ 7:15 ಅವ್ರು ಬಂದು ಹೋಗಿದ್ದಾರೆ. ಅವ್ರ ಎದುರುಗಡೆನೇ ಲಾರಿಗಳು ಪಾಸಾಗ್ತಾಯಿದ್ದಾವೆ. ನಾನಿಲ್ಲಿ ಬಂದು ಜಿಯಾಲಜಿಸ್ಟನ್ನು ಫೋನ್ ಮಾಡಿ ಕೇಳಿದೆ, ಏನಾಗಿದೆ, ಎಷ್ಟು ಪರ್ಮಿಟ್ ಇಶ್ಯೂ ಮಾಡಿದ್ದೀರಿ, ಇಲ್ಲಿ ಒಂದು 100 ಲಾರಿಗಳು ಇಲ್ಲೇ ನಿಂತಿದ್ದಾವೆ ಅಂತ ಕೇಳಿದಾಗ, ಇಲ್ಲ ಸರ್ ಪರ್ಮಿಟೇ ಇನ್ನೂ ಇಶ್ಯೂ ಮಾಡಲಿಲ್ಲ, ಇದಕ್ಕೆ ಒಂದು ಪರ್ಮಿಟು ಇಶ್ಯೂ ಆಗಲಿಲ್ಲ ಅಂತ ಹೇಳಿದ್ರು.
ನನಗೆ ಇನ್ನೂ ಕುತೂಹಲ ಆಯಿತು. ಇಲ್ಲಿ ಬಂದು ನೋಡಿದ್ರೆ CCTV ಇಲ್ಲ, ಸಾವಿರಾರು ಲೋಡು ಹೊಡೆದು ಮರಳು ಸ್ಟಾಕ್ ಮಾಡಿದ್ದಾರೆ. ಈಗ ಜಿಯಾಲಜಿಸ್ಟ್ ಬಂದ್ರ ಮೇಲೆ ಫೈಲು ತರಿಸಿ ನಾನು ನೋಡಿದ್ರೆ ಕಳೆದ ವರ್ಷ 1,08,00,000 ಪೆನಾಲ್ಟಿ ಹಾಕಿದ್ದಾರೆ ಈ ಕ್ವಾರಿಗೆ. ವೇಣುಗೋಪಾಲ್ ಅನ್ನೋಂಥ ಮನುಷ್ಯನಿಗೆ 1,08,00,000 ಪೆನಾಲ್ಟಿ ಹಾಕಿದ್ದಾರೆ. ಪೆನಾಲ್ಟಿ ಹಣ ಕಟ್ಟದೇನೆ ಇವರು ಕ್ವಾರಿನಲ್ಲಿ ಮರಳು ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ. ಇವರು ಅದನ್ನು ನಿಲ್ಲಿಸ್ಬೇಕಾಗಿತ್ತು. ಹೇಳ್ದೆ ಕೇಳದೆ ಇಲ್ಲಿ ಒಬ್ಬ ಯಾರೋ ಕಾಂಟ್ರಾಕ್ಟ್ರು ಒಂದಷ್ಟು ಜನ ಸೇರಿ ಇದನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಮೇಜರ್ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ. ಅವರು ಈ ದಂಧ ಮಾಡ್ತಾಯಿದ್ದಾರೆ. ಇದನ್ನು ನಾನಿವತ್ತು ಕೂತ್ಕೊಂಡು ಇದು ಮಾಡಿ ನೋಡಲಾಗಿ ಕಳೆದ ವರ್ಷ 28,000 ಟನ್ ಇವರಿಗೆ ಅಲರ್ಟ್ ಆಗಿತ್ತು. ಅದರ ಪರ್ಮಿಟ್ ಹಾಕಿದ್ದು 57 ಟನ್ನಿಗೆ ಮಾತ್ರ. ಖಾಲಿ 57 ಟನ್ನಿಗೆ ಪರ್ಮಿಟ್ ಹಾಕಿದ್ದಾರೆ. ಸಿಕ್ಕಾಬಿಟ್ಟೆ ಪುಕ್ಷಾಟ ಹೊಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ. ಅದು ಕೂಡ ಪೆನಾಲ್ಟಿನೂ ಕೂಡ ಕಟ್ಟಲಿಲ್ಲ. ಒಟ್ಟಾರೆ ಮೇಲೆ ಹೇಳೋರು ಕೇಳೋರು ಇಲ್ದಿದ್ದಂಥ ರೀತಿಯಲ್ಲಿ ಸರ್ಕಾರಕ್ಕೂ ಆದಾಯ ಇಲ್ಲ, ಬಳಕೆದಾರರಿಗೂ ಕಮ್ಮಿನಲ್ಲಿ ಮರಳು ಸಿಗ್ತಾ ಇಲ್ಲ. ಹೀಗಾಗಿ ಯಾರೋ ಕದ್ದು ಏನೋ ಮಾಡಿ ಹೋಗ್ತಾ ಇದೆ. ಇದನ್ನು ಹೇಳಿ ಕೇಳೋರಿಲ್ಲ. ನಂದು ಒಂಟಿ ಧ್ವನಿಯಾಗಿದೆ. ನಾನು ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೂ ಇದನ್ನು ತಂದಿದ್ದೀನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಕಳೆದ ಅವಧಿನಲ್ಲಿ ಏನು ಕಾಂಟ್ರಾಕ್ಟ್ ಮಾಡಿದ್ದ ಅವನದು ಪರ್ಮಿಟನ್ನು, ಅವನ ಪರ್ಮಿಷನ್ನ ಕ್ಯಾನ್ಸಲ್ ಮಾಡಬೇಕಾಗಿತ್ತು, ಬ್ಲಾಕ್ ಲಿಸ್ಟಿಗೆ ಸೇರಿಸ್ಬೇಕಾಗಿತ್ತು. ಯಾಕಂದರೆ 1,08,00,000 ಪೆನಾಲ್ಟಿ ಕಟ್ಟಲಿಲ್ಲ ಅವನು. ಮತ್ತು ಎಷ್ಟು ಮರಳನ್ನು ಒಂದು ವರ್ಷದಲ್ಲಿ ತೆಗಿಬೇಕಾಗಿತ್ತು ಅಷ್ಟೊಂದು ತೆಗಿಲಿಲ್ಲ. ಇಷ್ಟು ಕೂಡ ಇಲ್ಲೀಗಲ್ ಆಗಿ ನಡೀತಾ ಇದೆ. ಇದು ಹೇಳೋರು ಕೇಳೋರಿಲ್ಲ. ಈ ಸರ್ಕಾರದಲ್ಲಿ ಅಧಿಕಾರಿಗಳು ತಾವು ಮಾಡಿದ್ದೇ ಆಟ ಅಂತೇಳಿ ಹೇಳಿ ಇವರೆಲ್ಲರೂ ಇನ್ವಾಲ್ವ್ ಮಾಡ್ಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ನಾನು ಪ್ರತಿಭಟನೆ ಮಾಡಿದ್ದೇನೆ, ಇಲ್ಲೇ ಕೂತ್ಕೊಂಡಿದ್ದೇನೆ. ನಾನು ಈ ಮರಳಿ ಕ್ವಾರಿ ಬಂದು ನೋಡಿದ್ರೆ ಇಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಕ್ವಾರಿನೇ ಒಂದು, ಇವರು ಮರಳು ತೆಗಿತಾ ಇರೋ ಕ್ವಾರಿನೇ ಒಂದು. ಇಲ್ಲಿ ಸಿಬ್ಲಗುಡ್ಡೆಯ ಮತ್ಸ್ಯಧಾಮ ಏನಿದೆ ಇಲ್ಲಿ ಮರಳು ತೆಗಿತಾ ಇದ್ದಾರೆ. ಇಲ್ಲಿ ತೆಗಿಲಿಕ್ಕೆ ಬರೋದಿಲ್ಲ, ಇಲ್ಲಿ ಇಲ್ಲಿಗಲ್ ಆಗುತ್ತೆ. ಹಾಗಾಗಿ ಇವತ್ತು ತೀರ್ಥಹಳ್ಳಿ ಮರಳಿಗೆ ಭಾರಿ ದೊಡ್ಡ ಬೆಲೆ ಇದೆ, ಅಷ್ಟು ಒಳ್ಳೆಯ ಮರಳು. ಇದನ್ನು ನಾವು ಮರಳು ತೆಗಿಬೇಡಿ ಅಂತ ನಾನು ಹೇಳೋದಿಲ್ಲ. ಕಾನೂನುಬದ್ಧವಾಗಿ ಹೋಗಲಿ ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ಪೊಲೀಸ್ ಪಾಲ್ದಾರಿಗೆ ಉಂಟು, ರೆವಿನ್ಯೂ ಇದು ಪಾಲ್ದಾರಿಕೆನೂ ಇದ್ದಂಗಿದೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಜಿಯಾಲಜಿಸ್ಟು ನಮಗೆ ಮೆನ್ನಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಫೋನ್ ಮಾಡಿದ್ರ ಮೇಲೆ ಅವ್ರು ಬರ್ತಾರೆ. ಈ ರೀತಿ ಎಲ್ಲರೂ ಕೂಡ ಹಂಚ್ಕೊಳ್ತಾ ಇದ್ದಾರೆ. ಇದರಲ್ಲಿ ಪಾಲ್ದಾರರು ಇವರಲ್ಲ. ಆದ್ದರಿಂದ ನಾನೊಬ್ಬ ಈ ತಾಲೂಕಿನ ಜನಪ್ರತಿನಿಧಿಯಾಗಿ ಇದು ಕಾಪಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ತಿಳ್ಕೊಂಡು ನಂದು ಒಂಟಿ ಧ್ವನಿ ಆದರೂ ಕೂಡ ಅಡ್ಡಿ ಇಲ್ಲ, ನಾನು ಇದನ್ನು ಮಾಡಬೇಕು ಅಂತೇಳಿ ನಾನಿವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಅಶೋಕ್ ಮೂರ್ತಿಯವರು, ನಮ್ಮ ಮುಖಂಡರಾಗಿರ್ತಕ್ಕಂಥ ಕುಕ್ಕೆ ಪ್ರಶಾಂತ್ ಅವರು, ನಾವು ಇಲ್ಲಿಯ ನಮ್ಮ ಬೂತ್ ಅಧ್ಯಕ್ಷರಾದಂಥ ಸುದೀಪ್ ಅವರು, ನಮ್ಮ ಚಂದ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.